ಪಾಕಿಸ್ತಾನದ ಸೇನೆ ಡ್ರೋನ್ ಮತ್ತು ಇತರೆ ಡ್ರೋನ್ಗಳನ್ನು ಬಳಸಿ ಬೆಳಿಗ್ಗೆ ನಿನ್ನೆ ರಾತ್ರಿ ಮೇ 8 ಮತ್ತು ಮೇ 9ನೆಯ ತಾರೀಕು ಹಲವು ಕಡೆಗಳಲ್ಲಿ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು. ಪಾಕಿಸ್ತಾನದ ಸೇನೆಗಳು ಸೀಸ್ ಫೈರ್ ವಯಲೇಷನ್ ಅನ್ನು ಮಾಡಿ, ಅಂದರೆ ಕದನ ವಿರಾಮವನ್ನು ಉಲ್ಲಂಘಿಸಿ ಜಮ್ಮು ಕಾಶ್ಮೀರದ ಹಲವು ಕಡೆಗಳಲ್ಲಿ ಸಂಘರ್ಷವನ್ನು ನಿಲ್ಲಿಸಿ ಅಂತೇಳಿ ಟರ್ಕಿ ಕರೆಯನ್ನು ಕೊಟ್ಟಿದೆ. ಸಂಘರ್ಷವನ್ನು ನೀವು ನಿಲ್ಲಿಸಿ ಅಂತೇಳಿ ಎರಡೂ ರಾಷ್ಟ್ರಗಳಿಗೂ ಕೂಡ ಟರ್ಕಿ ಹೇಳ್ತಾ ಇರುವಂತಹ ಮಾತು ಇದು, ಪಾಕಿಸ್ತಾನ ಮತ್ತು ಭಾರತಕ್ಕೆ. ಬಟ್ ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಸಂಘರ್ಷ ತೀವ್ರಗೊಂಡ ಬಳಿಕ ಪಾಕಿಸ್ತಾನಕ್ಕೆ ಯುದ್ಧ ವಿಮಾನ ಮತ್ತು ಯುದ್ಧ ನೌಕೆಯನ್ನು ಕಳುಹಿಸಿದಂತಹ ದೇಶವೇ ಟರ್ಕಿ. ಪಾಕಿಸ್ತಾನದ ಜೊತೆಗೆ ಸದ್ಯದ ಮಟ್ಟಿಗೆ ನಿಂತಿರ್ತಕ್ಕಂಥ ಏಕೈಕ ರಾಷ್ಟ್ರ, ಸದ್ಯದ ಮಟ್ಟಿಗೆ ಬಹಿರಂಗವಾಗಿ ನಿಂತಿರುವಂತಹ ರಾಷ್ಟ್ರವೇ ಟರ್ಕಿ. ಆದರೆ ಈಗ ಅವರೇ ಹೇಳ್ತಾ ಇರುವಂಥದ್ದು ಸಂಘರ್ಷವನ್ನು ನಿಲ್ಲಿಸಿ ಎನ್ನುವಂತಹ ಸ್ಟೇಟ್ಮೆಂಟನ್ನು ಅವರೇ ಕೊಡ್ತಾ ಇದ್ದಾರೆ. ಫಸ್ಟ್ ಸಂಘರ್ಷಗಳು ಶುರುವಾದ ಬಳಿಕ ಇಡೀ ವಿಶ್ವದಲ್ಲಿ ಯಾರೂ ಕೂಡ ಪಾಕಿಸ್ತಾನಕ್ಕೆ ಯುದ್ಧ ವಿಮಾನವನ್ನು ಕಳುಹಿಸುವ ಅಥವಾ ಯುದ್ಧ ನೌಕೆಯನ್ನು ಕಳುಹಿಸುವಂತಹ ತಲೆಹರಟೆಯ ಕೆಲಸವನ್ನು ಯಾರೂ ಮಾಡಿರಲಿಲ್ಲ. ಆ ಕೆಲಸವನ್ನು ಟರ್ಕಿ ಮಾಡಿತ್ತು.